ಎಸ್, ಬಿಜೆಪಿಗಿಂತಲೂ ಆರ್ಜೆಡಿ ಭಾರಿ ಮುನ್ನಡೆ. ನಾವೀಗ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆರ್ಜೆಡಿ 62 ಕ್ಷೇತ್ರಗಳಲ್ಲಿ, ಬಿಜೆಪಿ 58 ಕ್ಷೇತ್ರಗಳಲ್ಲಿ. ಎನ್ಡಿಎ ಈಗ 110ಕ್ಕೆ ಬಂದಿದೆ, ಮಹಾಗಠಬಂಧನ 81ಕ್ಕೆ ಬಂದಿದೆ. ಹತ್ತತ್ರ ಶುರುವಾಯಿತು. 110-81. ಆರ್ಜೆಡಿಯ ಪಾತ್ರ 64, ಕಾಂಗ್ರೆಸ್ನ ಪಾತ್ರ 9. ಇನ್ನು 110ರಲ್ಲಿ ನಾವು ನೋಡ್ತಾ ಇದ್ದೀವಿ. ಬಿಜೆಪಿಯ ಪಾತ್ರ 58, ಜೆಡಿಯು ಪಾತ್ರ 42. ಎಸ್, ಅಂದ್ರೆ ಈ ಬಾರಿ ಎಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿ ಇದೆ ಅನ್ನೋದ್ರ ಸೂಚಕ ಇದು. ರಿಸಲ್ಟ್ ಬರುವಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಇದು ಬಂದು ನಿಲ್ಲುತ್ತೆ ನೋಡಬೇಕು. ಬಹಳ ಇಂಟ್ರೆಸ್ಟಿಂಗ್. 81. ಎಸ್, ನಾವು ನೋಡ್ತಾ ಇದೀವಿ. ಈಗ ನಾವು ಬಹಳ ಹತ್ರ ಇದೀವಿ ಸರ್. ನಾನು ಬಹಳ ಹಿಂದೆ ಹೋಗಿಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಾಂಗ್ರೆಸ್ ಅಲ್ಲಿ ಒಂದು 58 ಸೀಟ್ ಕಟ್ಟಿಸ್ಕೊಂಡಿದೆ. ಸೊ ಬಿಜೆಪಿಯವರು ಮತ್ತು ಜೆಡಿಯವರು 63. ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಸಮ ಪ್ರಮಾಣದಲ್ಲಿ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ, ಫೈಟ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಬಲ ಅವ್ರಿಗಿದೆ. ಹಿಂಗಾಗಿ ಅವರ ಆರ್ಥಿಕ ಬಲ, ಅವರ ಚುನಾವಣಾ ಮಿಷನರಿಯನ್ನು ನಡೆಸುವಂಥ ಬಲ ಎಲ್ಲವೂ ಅವ್ರ ಜೊತೆಗಿದೆ. ಸೊ ಹೀಗಾಗಿ ಅವ್ರಿಗೆ ನಂಬರ್ಸ್ ಬಂದಿದೆ. ಖಂಡಿತವಾಗಿಯೂ ಹಂಗಂತ ನಾವೇನದನ್ನ ಡಿನೇ ಮಾಡೋಂಗಿಲ್ಲ. ದೇ ಹ್ಯಾವ್ ಗಾಟ್ ಗುಡ್ ನಂಬರ್. ಚುನಾವಣಾ ಮಿಷನರಿಯನ್ನ ಅವ್ರು ಯಾವತ್ತೂ ತಮ್ಮ ಕೈಯಲ್ಲಿ ಇಟ್ಕೊಂಡು ನಡೆಸ್ತಾರೆ. ಅದು ಅವ್ರಿಗೆ ಆ ಶಕ್ತಿ ಇದೆ ಮತ್ತು ಅದನ್ನ ಮಾಡ್ತಿದ್ದಾರೆ. ನಾವು ಅದನ್ನ ಮುಂಚೆಯಿಂದ ಹೇಳ್ತಾ ಇದೀವಿ. ಇವಾಗ ಭಾರಿ ಅಂತರದಲ್ಲಿ ಮುನ್ನುಗ್ತಾ ಇದೆ ಆರ್ಜೆಡಿಯ ಬಲ ಜಾಸ್ತಿ ಆಗ್ತಾ ಇದೆ. ನಾವು ನೋಡ್ತಾ ಇದೀವಿ. ಮಹಾಗಠಬಂಧನ 81 ಕ್ಷೇತ್ರಗಳಲ್ಲಿ, 64 ಕ್ಷೇತ್ರಗಳಲ್ಲಿ ಆರ್ಜೆಡಿ. 64 ಕ್ಷೇತ್ರಗಳಲ್ಲಿ ಆರ್ಜೆಡಿ ನಿಧಾನಕ್ಕೆ ಬಲ ಪಡಿತಾ ಹೋಯಿತು. ಈಗ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ. 64 ಕ್ಷೇತ್ರಗಳಲ್ಲಿ ಆರ್ಜೆಡಿಗೆ ಭಾರಿ ಮುನ್ನಡೆ. ಎಸ್ ಮೇಡಮ್, ತಾವು ಹೇಳ್ತಾ ಇದ್ರಿ. ಸೊ ಆರ್ಜೆಡಿಗೆ ಇವತ್ತು ಈ ಪ್ರಬಲ ಸ್ಥಾನ ಬರ್ತಾ ಇದೆ. ಇದಕ್ಕೆ ಕಾರಣ ನಾವು ಮಾಡಿದಂಥ ಕ್ಯಾಂಪೇನಿಂಗ್ ಸ್ಟ್ರಾಟಜಿಯೂ ಕೂಡ ಹೌದು. ಮತ್ತು ನಾವು ಕಾಂಗ್ರೆಸ್ ಪಕ್ಷವಾಗಿ ನಾವು ಆ ಜಾಗದಲ್ಲಿ 13ಕ್ಕೆ ನಾವು ಕೂಡ ಈಗ ಡಬಲ್ ಡಿಜಿಟ್ ರೀಚ್ ಆದ್ವಿ. 85ಕ್ಕೆ ನಾವು ಏರಿಕೆ ಆದ್ವಿ. ಸೊ ಈ ಹಂತವನ್ನು ನೋಡ್ತಾ ಇದ್ರೆ ನನಗೆ ಖಂಡಿತವಾಗಿಯೂ ಭರವಸೆ ಇದೆ. ಸಂಜೆ ಅಂದರೆ ಮಧ್ಯಾಹ್ನದ ವೇಳೆಗೆ ಒಂದು ಸ್ಪಷ್ಟವಾದ ಚಿತ್ರಣ ಬರುತ್ತೆ. ನಾವು ಬಹಳ ಮುನ್ನಡೆಯನ್ನು ಸಾಧಿಸ್ತೀವಿ. ಮತ್ತು ಇಲ್ಲಿ ಒಂದು ಗಮನಿಸಬೇಕೇನು ಅಂತಂದರೆ, ಅಲ್ಲಿರೋದು ನಿತೀಶ್ ಸರ್ಕಾರ NDA ಮಾಡುತ್ತಾ UPA ಮಾಡುತ್ತಾ ಅನ್ನೋ ತೀರ್ಮಾನವನ್ನು ಕಡೆಯವರೆಗೂ ನೀವು ಹೇಳೋಂಗಿಲ್ಲ, ನಾವು ಹೇಳೋಂಗಿಲ್ಲ. ಅಥವಾ ಇನ್ನು 2 ತಿಂಗಳಾದಮೇಲೆ ಏನು ಬದಲಾಗುತ್ತೆ ಅಂತ ಕೂಡ ಯಾರು ಹೇಳೋಂಗಿಲ್ಲ. ಅಷ್ಟರ ಪ್ರಮಾಣದಲ್ಲಿ ಅವರು ತಮ್ಮ ತೀರ್ಮಾನಗಳನ್ನು ತಗೊಳ್ತಾರೆ. ಕಾಂಗ್ರೆಸ್ಸು ಮತ್ತು ಈ ಒಂದು ಏನು ಆರ್ಜೆಡಿಯ ಕಾಂಬಿನೇಷನ್ ಇದೆ, ಬಹುಶಃ ಮಧ್ಯಾಹ್ನದ ವೇಳೆಗೆ ನಮಗೆ ಬಹಳ ಸ್ಪಷ್ಟ ಚಿತ್ರಣ ಬರುತ್ತೆ. ನಾವು 90 ರೀಚ್ ಆಗ್ತಾ ಇದ್ದೀವಿ. ಈಗಾಗಲೇ 90ಕ್ಕೆ ರೀಚ್ ಆಗ್ತಾ ಇದ್ದೀವಿ. ನಾವಾಗಲೇ ನಾವು ಇನ್ನೂ ಬಹಳ ವೇಗವಾಗಿ ನಾವು ಮುನ್ನಡೆಯನ್ನು ಸಾಧಿಸ್ತೀವಿ ಅನ್ನೋಂಥ ಸ್ಪಷ್ಟ. ಕರ್ನಾಟಕದಲ್ಲಿ ಕೂತ್ಕೊಂಡು ನವೆಂಬರ್ ಕ್ರಾಂತಿಯ ಮಧ್ಯದಲ್ಲಿ ಕೂತ್ಕೊಂಡು ಯಾರು ಮುಖ್ಯಮಂತ್ರಿ ಆಗ್ತಾರೆ 2 ತಿಂಗಳಲ್ಲಿ 2 ವಾರದಲ್ಲಿ ಗೊತ್ತಿಲ್ಲ ಅಂತ ಹೇಳೋದು ಅದು ಇಂಟೆಲೆಕ್ಚುಲಿ ಫೇರ್ ಅಲ್ಲ ಅಂತ ಹೇಳ್ತೀನಿ ನಾನು. ಇದನ್ನ ಹೇಳ್ತಾ ಕಾಂಗ್ರೆಸ್ ಇದ್ರಲ್ಲಿ ಕ್ರೆಡಿಟ್ ತಗೊಳ್ಳೋಂಗಿಲ್ಲ. ಒಂದ್ ನಿಮಿಷ ಪಾಪ ಒಂದು ಸರ್ಕಾರ ಮಾಡಬೇಕಾದ್ರೆ 3 ಜನ ಮುಖ್ಯಮಂತ್ರಿಗಳನ್ನ ಬದಲಾಯಿಸಿ, ಮುಖ್ಯಮಂತ್ರಿಗಳನ್ನ ನಿಮ್ಮ ಸ್ವಪಕ್ಷದವರೇ ಜೈಲಿಗೆ ಕಳಿಸಿ, ಪಾಪ ಯಡಿಯೂರಪ್ಪನವರಂತ ಒಂದು ಸ್ಟ್ರಾಂಗ್ ಇಮೇಜ್ ಇದ್ದಂತ ನಾಯಕನ ಭವಿಷ್ಯವನ್ನ, ನಿಮ್ಮ ನಾಯಕತ್ವದ ಬಗ್ಗೆ ಮಾತಾಡೋದಕ್ಕೆ ಒಂದು ಅವಕಾಶನೇ ಕೊಡಲ್ಲ. ಅಂದ್ರೆ ಇವತ್ತು ಆಳ್ವಿಕೆಯಲ್ಲಿರೋದು ನೀವು, ಹಾಗಾಗಿ ಅಷ್ಟೊಂದು ಟ್ರಿಗರ್ ಆಗೋ ನೆಸೆಸಿಟಿ ಇಲ್ಲ. ಯಾಕೆಂದ್ರೆ ನಾನು ಹೇಳ್ತಿಲ್ಲ ನವೆಂಬರ್ ಕ್ರಾಂತಿ ಬಗ್ಗೆ, ನಿಮ್ಮ MLAs ಹೇಳ್ತಾ ಇದ್ದು. ಮತ್ತೆ ವಾಪಸ್ಸು ಬಿಹಾರಕ್ಕೆ ಬರೋದಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನನ್ನ ಸಮಯನೂ ಮುಗಿದಿದೆ. ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇದನ್ನ ಪ್ರಸ್ತಾಪ ಮಾಡಿದ್ರಿ, ಯಾವ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಇಲ್ಲಿ ಕರ್ನಾಟಕದಲ್ಲೇ ಒಂದು ಏನು ಹೇಳಿಕೆ ಕೊಟ್ಟಿದ್ರು ಕಾಂಗ್ರೆಸ್ಸರು, ಬಿಹಾರ ಚುನಾವಣೆಗೋಸ್ಕರ ಒಂದು ಟೆರರ್ ಅಟ್ಯಾಕ್ ಮಾಡೋದಿಕ್ಕೂ ಹೋಗುತ್ತೆ ಬಿಜೆಪಿ ಅಂತ, ಅಂತಹ ಒಂದು ಕೆಟ್ಟ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತಹ ಇಲ್ಲಿ ಕರ್ನಾಟಕ ಬಿಜೆಪಿಯ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ NDA ಗೆಲುವಾದ್ರೂ ಕೂಡ ಯಾರನ್ನು ಸಂಭ್ರಮಿಸಬಾರ್ದು ಅಂತ ಹೇಳ್ತಾರಲ್ಲ, ಇದು ಬಹಳ ಚಿಕ್ಕ ವಿಷಯ ಇರ್ಬೋದು. ಆದ್ರೆ ನಮ್ಮ ಸಿದ್ಧಾಂತಕ್ಕೆ ಬಹಳ ಮುಖ್ಯವಾದಂತಹ ವಿಷಯ ಏನು ಅಂದ್ರೆ, ನ್ಯಾಷನಲ್ ಸೆಕ್ಯೂರಿಟಿ ಆಲ್ವೇಸ್ ಕಮ್ಸ್ ಫಸ್ಟ್. ಯಾವತ್ತೂ ಚುನಾವಣೆಗೋಸ್ಕರ ಒಂದು ಟೆರರ್ ಅಟ್ಯಾಕ್ ಮಾಡಬಹುದು ಅಂತ ಯಾವತ್ತು ಈ ತರ ಹೇಳಿಕೆ ಒಪ್ಪೋದಿಲ್ಲ. ತೇಜ್ ಪ್ರತಾಪ್ ಯಾದವ್ ಹಿನ್ನಡೆಯನ್ನು ನೋಡ್ತಾ ಇದ್ರು. ಈಗ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. ಮಹುವಾ ಕ್ಷೇತ್ರದಿಂದ ನಿಂತಿರುವಂತಹ ತೇಜ್ ಪ್ರತಾಪ್ ಯಾದವ್, ಮುಖೇಶ್ ಕುಮಾರ್ ಎದುರುಗಡೆಗೆ ಮತ್ತೆ ಮುನ್ನಡೆ. ಸಿವಾನ್ ಕ್ಷೇತ್ರದ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ. ಮಂಗಲ್ ಪಾಂಡೆ ಮುನ್ನಡೆಯನ್ನ ಕಾದುಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮಂಗಲ್ ಪಾಂಡೆ ಅವಧ್ ಬಿಹಾರಿ ಚೌಧರಿ ಅವರ ವಿರುದ್ಧ. ಸೊ ಒಂದಿಷ್ಟು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ವಿವರಗಳನ್ನು ತೋರಿಸ್ತಾ ಇದ್ದೀವಿ. ತೇಜಸ್ವಿ ಯಾದವ್ ರಾಘವಪುರ ಕ್ಷೇತ್ರದಿಂದ ನಿರಂತರವಾದಂಥ ಮುನ್ನಡೆ. ಸತೀಶ್ ಕುಮಾರ್ ಯಾದವ್ ಅವರ ವಿರುದ್ಧ ತೇಜಸ್ವಿ ಯಾದವ್ ರಾಘೋಪುರ ಕ್ಷೇತ್ರದಿಂದ ನಿರಂತರವಾಗಿ ಮುನ್ನಡೆ. NDA 111 ಕ್ಷೇತ್ರಗಳಲ್ಲಿ
ಮಹಾಗಠಬಂಧನ್ 90 ಕ್ಷೇತ್ರಗಳಲ್ಲಿ 91 ಕ್ಷೇತ್ರಗಳಲ್ಲಿ ಆ 91 ಕ್ಷೇತ್ರಗಳಲ್ಲಿ RJD ಪಾತ್ರ 68, RJD ಪಾಲು 68, ಕಾಂಗ್ರೆಸ್ನ ಪಾಲು 15, ಇನ್ನು VIP 1 ಮತ್ತು ಇತರೆ 6. ಸರ್ ನಾನು ಹೇಳಿ ಸರ್. ಸುರಭಿಯವರು ಪಾಪ ಹೇಳ್ತಾ ಇದ್ರು BJP ಇಷ್ಟು ದೊಡ್ಡ ಪ್ರಮಾಣದ ಮುನ್ನಡೆ ತಗೊಂಡು ಕೂಡ ನಾವು ಇದು ಮಾಡ್ತಾ ಇಲ್ಲ, ಏನು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ, ಇದು ಭಾರಿ ದೊಡ್ಡ ಸಂದೇಶ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಬಾಂಬ್ ಸ್ಫೋಟ ಆಗಿ ಸಂಜೆಗೆ ಪಾಪ ಕೇಕ್ ಕತ್ತರಿಸೋದಕ್ಕೆ ಭೂತಾನ್ಗೆ ಹೋದಂಥ ನೀವು ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದೀರಿ. ದೇಶದ ಕ್ಯಾಪಿಟಲ್ಲು, ಭಾರತ ದೇಶದ ಹೃದಯ ಭಾಗದಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಲ್ಲಿ ಕೇಕ್ ಕತ್ತರಿಸ್ಬಿಟ್ಟು ಪಾಪ ಅದಾನಿಗೆ 6,000 ಕೋಟಿ ಡೀಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಇಷ್ಟು ಸ್ಪಷ್ಟವಾಗಿ ದೇಶದ ಅಭಿವೃದ್ಧಿಯನ್ನ ಮುಂದೆ ತಗೊಂಡು ಹೋಗ್ತಿರೋ ಪ್ರಧಾನಮಂತ್ರಿಗಳು ಅವ್ರದ್ದು ಶೆಡ್ಯೂಲ್ ದೇಶ ಅಂದ್ರೆ ಅಂಬಾನಿ ಅದಾನಿಗಳಲ್ಲ. ದಯವಿಟ್ಟು ಅದು ನೀವ್ ದೇಶ ಅಂದ್ರೆ ಅಂಬಾನಿ ಅದಾನಿಗಳಲ್ಲ ರೀ. ಅದಾನಿಗೆ 6,000 ಕೋಟಿ ರಾಹುಲ್ ಗಾಂಧಿ ಅವರು ಫಾರಿನ್ ಟ್ರಿಪ್ ಇವಾಗಲೇ ಇದ್ದಾರೆ. ರಾಹುಲ್ ಗಾಂಧಿ ಅವರು ಇವತ್ತು ದೇಶದಲ್ಲಿ ಇದ್ದಾರೋ ಇಲ್ವೋ ಪ್ರಶ್ನೆ ಕೇಳಿ. ರಂಗನಾಥ್, ನೀವು ರಾಹುಲ್ ಗಾಂಧಿ ಅವ್ರ ಫೋಟೋ ಹಾಕಿದ್ದೀರಾ? ಅವರು ದೇಶದಲ್ಲಿ ಇದ್ದಾರೋ? ಒಂದ್ ನಿಮಿಷ 122 ಕ್ಷೇತ್ರಗಳಲ್ಲಿ NDA, 122 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಕಾಣ್ತಾ ಇದೆ. 94 ಕ್ಷೇತ್ರಗಳಿಗೆ ಬಂದು ನಿಂತಿದೆ ಮಹಾಗಠಬಂಧನ್. 94, ಇನ್ನು 6 ಮಾತ್ರ ಬಾಕಿ ಇರುವಂಥದ್ದು ಸೆಂಚುರಿಗೆ. ಅದರಲ್ಲಿ RJDಯ ಪಾಲು ಮಾತ್ರ 68, ಕಾಂಗ್ರೆಸ್ಸಿನ ಪಾಲು 16, MGB 94, NDA 122. ಸೊ ಅಂಚೆ ಮತ ಎಣಿಕೆಯ ಡೀಟೇಲ್ಸ್ ಅನ್ನು ನೀಡ್ತಾ ಇದೀವಿ. ಬಹುಮತಕ್ಕೆ 122 ಮ್ಯಾಜಿಕ್ ನಂಬರ್. ಆ ಮ್ಯಾಜಿಕ್ ನಂಬರ್ 10ಕ್ಕೆ ಈಗ NDA ಬಂದಿದೆ. NGB ಕೂಡ ಏನು ಹಿಂದೆ ಉಳಿದಿಲ್ಲ. ಇನ್ನು 6 ಕ್ಷೇತ್ರಗಳಲ್ಲಿ ಲೀಡ್ ಪಡೆದ್ರೆ ಅವರೀಗ ಶತಕ ದಾಟ್ತಾರೆ. ಅದನ್ನೇ ನಿಖೇತ್ ಅವರು ಬಹಳ ನಗುಮುಖದಿಂದ ವಿಶ್ವಾಸದಿಂದ ಹೇಳ್ತಾ ಇದ್ರು, ಇದು ಉಲ್ಟಾ ಆಗುತ್ತೆ, ಚೇಂಜ್ ಆಗುತ್ತೆ. ಶತಕದ ಹತ್ತಿರ ಇದು ಒಳ್ಳೆ ನಂಬರ್. ಆರಂಭಿಕವಾಗಿ ನಾವು ನೋಡಿದ್ರೆ ಈ ಫೈಟ್ ಇರೋದು ಈ ತರ ಇದ್ರೆ ಇಂಟ್ರೆಸ್ಟಿಂಗ್ ಆಗೋದು. 120 NDA, 94 ಮಹಾಗಠಬಂಧನ್. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಕೂಡ ಶತಕವನ್ನ ದಾಟುವಂತ ಎಲ್ಲಾ ಲಕ್ಷಣ ಕಾಣ್ತಾ ಇದೆ. ಬಹುಮತಕ್ಕೆ ಇದು ಬಹಳ ಮುಖ್ಯವಾದಂತ ನಂಬರ್, ನೀವು ಗಮನದಲ್ಲಿ ಇಟ್ಕೊಳ್ಬೇಕು. 122 ಅಧಿಕಾರಕ್ಕೆ ಇರೋದಕ್ಕೆ ಮ್ಯಾಜಿಕ್ ನಂಬರ್ ಬಿಹಾರದಲ್ಲಿ ಬೇಕಾಗಿರೋದು 243 ಕ್ಷೇತ್ರ. ಸದ್ಯಕ್ಕೆ ಅಂಚೆ ಮತದಲ್ಲಿ ಹಾವು ಏಣಿ ಆಟ ಶುರುವಾಗಿದೆ. ಇನ್ನು ಕೇವಲ 2 ಕ್ಷೇತ್ರಗಳಲ್ಲಿ ಲೀಡ್ ಪಡೆದ್ರೆ 122 ಮ್ಯಾಜಿಕ್ ನಂಬರ್ ಅನ್ನು ತಲುಪುತ್ತೆ NDA ಮೈತ್ರಿಕೂಟ. ಅದರಲ್ಲಿ 56 BJP ಮಹಾಗಠಬಂಧನ್, 94 ಕ್ಷೇತ್ರ, JDU 42, ಹಾಗೆ JDUನ ಜೊತೆಗೆ ಉಳಿದಂತಹ ಪಕ್ಷ ಕಾಂಗ್ರೆಸ್, ಅದರ ಜೊತೆ ಇರುವಂತಹ ಮೇಜರ್ ಪಕ್ಷ 16 ಕ್ಷೇತ್ರಗಳಲ್ಲಿ 17 ಆಗಿದೆ ಈಗ ಕಾಂಗ್ರೆಸ್ನದ್ದು. LJP 10 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 95, ಇನ್ನು ಕೇವಲ 5 ಕ್ಷೇತ್ರ ಮಾತ್ರ ಮಹಾಗಠಬಂಧನ್ಗೆ ಶತಕ ದಾಟೋದಕ್ಕೆ. 120 NDA, 95 ಮಹಾಗಠಬಂಧನ್. ಇನ್ನು 5 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದ್ರೆ ಮಹಾಗಠಬಂಧನ್ ಕೂಡ ಶತಕದ ಗಡಿಯನ್ನ ದಾಟುತ್ತೆ. ಆ ಮೂಲಕ ನಾವು ಆರಂಭಿಕ ಟ್ರೆಂಡ್ ಹಾಗೆ ಎಕ್ಸಿಟ್ ಪೋಲ್ ನಲ್ಲಿ ಈ ಪೋಲ್ ಆಫ್ ಪೋಲ್ಸ್ ಅನ್ನ ನೋಡಿದ್ರೆ ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತಾ ಇದೆ. ನಾವು ಅಂಚೆ ಮತದ ಡೀಟೇಲ್ಸ್ ಅನ್ನ ಮಾತ್ರ ನಿಮ್ಗೆ ಈಗ ನೀಡ್ತಾ ಇರೋದು. ಆದ್ರೆ EVM ನ ಕೌಂಟಿಂಗ್ ಆರಂಭ ಆದ್ಮೇಲೆ ಒಂದಷ್ಟು ಬದಲಾವಣೆ ನಿರೀಕ್ಷೆ ಮಾಡಬಹುದಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈಗ ಮಹಾಗಠಬಂಧನ್ 98ಕ್ಕೆ ಹೋಗಿದೆ. 92 ಏನು 2 ಮಾತ್ರ ಬಾಕಿ. 98 ಮಹಾಗಠಬಂಧನ್, 120 NDA, ಜನ್ಸುರಾಜ್ 4, ಇತರೆ 1. ಕೇವಲ 2 ಮಾತ್ರ. ನಿಖೇತ್, ಶತಕ ಬ್ಯಾಟ್ ಎತ್ಬೋದು ನೀವೀಗ? ನಾವೀಗ ಶತಕ ಬಾರಿಸ್ತೀವಿ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಈ ಆರಂಭಿಕ ಸಂಭ್ರಮ. ತೇಜಸ್ವಿ ಯಾದವ್ ಆಗ್ಲೇ ಮಾತನಾಡ್ತಾ ಇದ್ದು ಹೇಳಿದ್ರು, ಆರಂಭದಲ್ಲಿ ನಿಮ್ಮನ್ನ ಕುಗ್ಗಿಸುವಂತ ಪ್ರಯತ್ನಗಳು ನಡೀತವೆ, ಸ್ವಲ್ಪ ನಂಬರ್ಗಳು ಕಡಿಮೆ ತೋರಿಸ್ಕೊಂಡು ನಿಧಾನವಾಗಿ ಅವರು ಅದನ್ನೇ ಸತ್ಯ ಅಂತ ಭ್ರಮಿಸುವ ರೀತಿಯಲ್ಲಿ ಮಾಡ್ತಾರೆ. ಎಚ್ಚರಿಕೆಯಿಂದ ಕೌಂಟಿಂಗ್ ಅಲ್ಲಿ ಭಾಗವಹಿಸಿ. ಮ್ಯಾಜಿಕ್ ನಂಬರ್ ದತ್ತ NDA 121 ಕ್ಷೇತ್ರಗಳಲ್ಲಿ ಲೀಡ್ ಅನ್ನ ಪಡ್ಕೊಂಡಿದೆ. ಇನ್ನು ಕೇವಲ ಒಂದು ಕ್ಷೇತ್ರಗಳಲ್ಲಿ ಲೀಡ್ ಅನ್ನ ಪಡ್ಕೊಂಡ್ರೆ 122 ಮ್ಯಾಜಿಕ್ ನಂಬರ್ ನ ರೀಚ್ ಆಗುತ್ತೆ NDA. 4 ಕ್ಷೇತ್ರಗಳಲ್ಲಿ ಪ್ರಶಾಂತ್ ಕಿಶೋರ್ ಪಕ್ಷಕ್ಕೆ ಮುನ್ನಡೆ. ಜನ್ಸುರಾಜ್ ಆಂದೋಲನದ ಮೂಲಕ, ಪಾದಯಾತ್ರೆ ಮೂಲಕ ಒಂದು ಬದಲಾವಣೆ ಅಂತ ತರ್ತೀವಿ, ಬಿಹಾರವನ್ನ ಬದಲಾವಣೆ ಮಾಡಬೇಕು ಅನ್ನೋ ಘೋಷವಾಕ್ಯದ ಜೊತೆಗೆ ಪ್ರಶಾಂತ್ ಕಿಶೋರ್ ಬಂದಿದ್ರು. ಜೊತೆಗೆ ಬೇರೆ ಬೇರೆ ಪಾರ್ಟಿಗಳಿಗೆ ಅವರ ಸ್ಟ್ರಾಟಜಿ ಹೇಗೆ ವರ್ಕ್ ಆಗಿದೆ, ಸ್ವತಃ ಅವರೇ ರಾಜಕೀಯಕ್ಕೆ ಇಳಿದಾಗ ಅದು ಹೇಗೆ ವರ್ಕ್ ಆಗುತ್ತೆ, ಕಂಡೀಷನ್ಗಳು ಹೇಗಿದೆ, ಇದೆಲ್ಲಕ್ಕೂ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಟೈಮ್ ಅವ್ರಿಗೂ ಕೂಡ ತಮ್ಮನ್ನು ತಾವು ಎಕ್ಸ್ಪೋಸ್ ಮಾಡ್ಕೊಳ್ಳೋದಕ್ಕೆ ಅಂತ. 4 ಕ್ಷೇತ್ರ ಪ್ರಶಾಂತ್ ಕಿಶೋರ್. ಇನ್ನು ಕೇವಲ 2 ಕ್ಷೇತ್ರ ಲೀಡ್ ಆದ್ರೆ ಮಹಾಗಠಬಂಧನ್ ಶತಕ ಬಾರಿಸಿ. 121 ಮ್ಯಾಜಿಕ್ ನಂಬರ್ಗೆ ಕೇವಲ ಒಂದು ಕ್ಷೇತ್ರ ಮಾತ್ರ ಬಾಕಿ ಇರೋದು ಲೀಡ್ ಪಡ್ಕೊಳ್ಳೋಕೆ NDAಗೆ. ಒಂದು ನಿರೀಕ್ಷಿತ ಜಿದ್ದಾಜಿದ್ದಿ ಅಂತ ಹೇಳ್ಬೋದು. ಮರಂ ಕೆಲವರ ಕಡೆಗೆ ಅಲ್ಲ, 100ಕ್ಕೆ ಅಲ್ಲಿ ಒಂದು, ಈ ಕಡೆಗೆ ಏನು ಅಂದ್ರೆ ಮ್ಯಾಜಿಕ್ ನಂಬರ್ ಇಲ್ಲೊಂದು.
ಸೊ ಇದು ನಿರೀಕ್ಷೆ ಮಾಡಿದ್ರ ಅಂಚೆ ಮತಗಳಲ್ಲಿ ಈ ತರ ಇರ್ಬೋದು ಅಂತ ನಿಮ್ಮ ನಿರೀಕ್ಷೆ? ಯಾಕೆಂದರೆ ನಾನು ಇವರಿಗೆ ಇದು ಡ್ಯೂ ರೆಸ್ಪೆಕ್ಟ್ ಇದು ಸ್ಟ್ರೈಕಿಂಗ್ ರೇಟ್ 50% ಇದ್ದಂಥ ಪಾರ್ಟಿಗಳು ಮಹಾಗಠಬಂಧನ್ದಾಗೆ ಮತ್ತು ಎನ್ ಡಿ ಎದಾಗೆ ಸ್ಟ್ರೈಕಿಂಗ್ ರೇಟ್ 50% ಇದ್ದಂಥ ಪಾರ್ಟಿ ಮಹಾಗಠಬಂಧನ್ದಾಗ ಒಂದೇ RJD. ಅದೇ ಎನ್ ಡಿ ಎದೊಳಗೆ BJP, JDU, LJP ಎಲ್ಲ 50% ಸ್ಟ್ರೈಕಿಂಗ್ ರೇಟ್. ಉದಾಹರಣೆಗೆ 143 ಸ್ಥಾನ ಮಾತಾಡ್ತೀನಿ ನಿಮ್ನ. ಶತಕ ಬಾರಿಸಿದೆ ಈಗ ಅಂಚೆ ಮತ ಎಣಿಕೆಯಲ್ಲಿ ಮಹಾಗಠಬಂಧನ್ ಶತಕ ಪೂರೈಸಿದೆ. 121 NDA ಶತಕ ಪೂರೈಸಿದೆ ಈಗ ಮಹಾಗಠಬಂಧನ್. NDA 123 ಇಲ್ಲಿ ಶತಕ ಆದ್ರೆ ಅಲ್ಲಿ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡ್ತಾ ಇದೆ ಮಹಾಗಠಬಂಧನ್. NDA ಮ್ಯಾಜಿಕ್ ನಂಬರ್ ಅನ್ನ ದಾಟಿದೆ NDA. 123 ಕ್ಷೇತ್ರ, 100 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್, 4 JSP ಜನಸುರಾಜ್ ಪಾರ್ಟಿ. ನಿಖೇತ್ ಅವರೇ ಶತಕ ಆಗಿದೆ. ಹೇಳಿದ್ನಲ್ಲ ಸರ್, ಶತಕ ಬಾರಿಸ್ತೀವಿ ಮತ್ತು ಆರಂಭಿಕ ಟ್ರೆಂಡ್ ಗೊತ್ತಾಯ್ತು ಸರ್. ತಾವು ಹೇಳಿದ 143 ಸ್ಥಾನ ಕಾಂಟೆಸ್ಟ್ ಮಾಡಿತ್ತು. ಯಾವುದು RJD. ಅದರೊಳಗೆ 50% ಸ್ಟ್ರೈಕಿಂಗ್ ರೇಟು 72ಕ್ಕೆ ಇದ್ದಾರೆ ಅವ್ರಿಗೆ ಸದ್ಯ. ಇಲ್ಲಿ 101 ಸೀಟ್ ಇಬ್ಬರು ಕಾಂಟೆಸ್ಟ್ ಮಾಡಿದ್ರು, ಇಬ್ಬರು 50% ಸ್ಟ್ರೈಕಿಂಗ್ ರೇಟ್ ಮುಟ್ಟಿದ್ದಾರೆ. LJPನೂ 26 ಸ್ಥಾನ 29 ಇತ್ತು, ಅದು ಸ್ಟ್ರೈಕಿಂಗ್ ರೇಟಿಗೆ ಹತ್ತಿರ ಹೋಗ್ತಾ ಇದೆ. HIM 6 ಸೀಟು, 6ರಾಗೆ 2 ಬಂದಿದೆ, RLM 1 ಮಾತ್ರ ಹಿಂದಿದೆ. ಸೊ ಈ ಸ್ಟ್ರೈಕಿಂಗ್ ರೇಟ್ ತೊಗೊಂಡ್ರೆ ಇವ್ರು ಇಷ್ಟಕ್ಕೆ ನಿಲ್ತಾರೆ, ಅವ್ರು ಅಷ್ಟಕ್ಕೆ ನಿಲ್ತಾರೆ. ಕ್ಲಿಯರ್ ಆಗಿ ಸಿಂಪಲ್ ಇದು. 58 ಇದ್ದಾರೆ 101ರಾಗೆ, ಇವರು 101ರಾಗೆ 53 ಇದ್ದಾರೆ. ಸೊ ಆ ಸ್ಟ್ರೈಕಿಂಗ್ ರೇಟ್, ಇಲ್ಲಿ ಸ್ಟ್ರೈಕಿಂಗ್ ರೇಟ್ 50 ಮುಟ್ಟೋರು ಯಾರು ಇಲ್ಲ. ಮುಗಿಯೋದ್ರೊಳಗಡೆ ನೀವು ಕ್ಲೈಮ್ಯಾಕ್ಸ್ ಹೇಳ್ಬಿಟ್ರೆ ಹೆಂಗೆ? ಇಲ್ಲ 50% ಸ್ಟ್ರೈಕಿಂಗ್ ರೇಟ್ ಕಾಂಗ್ರೆಸ್ಗಿಲ್ಲ. 63ರಾಗೆ 17 ಇದ್ದಾರೆ. VIP 7-8 ಕಂಟೆಸ್ಟ್ ಮಾಡಿದ್ದಾರೆ, 1 ಇದ್ದಾರೆ. ಇನ್ನು ಲೆಫ್ಟ್ 24 ಇದ್ದಾರೆ, ಅದ್ರಾಗ 9 ಇದ್ದಾರೆ. ಸ್ಟ್ರೈಕಿಂಗ್ ರೇಟ್ ಮೇಲೆ ಎಲೆಕ್ಷನ್ ಈಗ ನೋಡಿ, ಮುಂದಿನ ಎಲೆಕ್ಷನ್ ಪ್ರೆಡಿಕ್ಷನ್ಸ್ ಹಂಗೆ ಬರ್ತದೆ. ಸ್ಟ್ರೈಕಿಂಗ್ ರೇಟ್ನಾಗ ಇನ್ನೂ ಸ್ವಲ್ಪ ಈ ಕಡೆ ಜಾಸ್ತಿ ಹೋದ್ರು 60-70%ಗೆ ಹೋದ್ರೆ ಅವ್ರು ಇನ್ನೂ ಜಾಸ್ತಿ ಹೋಗ್ತಾರೆ. ಇಲ್ಲಿ 60-70%ಗೆ ಹೋದ್ರೆ ಮ್ಯಾಚಿಂಗ್ ಬರೋರು ಬೇಕಲ್ಲ, ಕೆಳಗಡೆ ಯಾರು ಇಲ್ಲ ಇವಾಗ. ಒಂದೇನಂದ್ರೆ ಒಂದೇನಂದ್ರೆ ಈಗ ನೋಡಿ, ಇಲ್ಲಿ BJP ಅಂಡ್ JDU ಈಕ್ವಲ್ ಶೇರಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ಕಾಂಗ್ರೆಸ್ಸು RJD ಮೇಲಕ್ಕೆ ಹೋಗ್ತಾ ಇದೆ ಹೊರತು ಕಾಂಗ್ರೆಸ್ ಇನ್ನು ಕೆಳಗೆ ಹೋಗ್ತಾನೆ ಇದೆ. ಬಟ್ ಕಾಂಗ್ರೆಸ್ 63 ಸೀಟ್ ತಗೊಂಡು ಅಟ್ಲೀಸ್ಟ್ ಒಂದು 40-30ಕ್ಕೆ ಹೋಗಿದ್ದಿದ್ರೆ ಆಲ್ಮೋಸ್ಟ್ ಈಕ್ವಲ್ಗೆ ಬಂದು ನಿಂತ್ಕೊಳ್ಳೋದು. ಕಾಂಗ್ರೆಸ್ ಫೇಲ್ಯೂರಲ್ಲಿ ಈ RJD ಪಾಪ ಈ ಕಾಂಗ್ರೆಸ್ನ ಅಪ್ಕೊಂಡು ತಾವು ಕೂಡ ಕೆಳಗಡೆ ಬಿಡುವಂತ ಪರಿಸ್ಥಿತಿಗೆ ಬಂದಿದ್ದಾರೆ ಪಾಪ. ಇದೊಂದು ಸ್ಟ್ರೈಕಿಂಗ್ ಇಲ್ಲ, ನಾವೇನ್ ಬಿದ್ದಿಲ್ಲ. ನೀವಲ್ಲಿ ಹೇಳ್ತಾ ಇರೋದು ಇದು 17 ಸೀಟ್ ಮುನ್ನಡಿ ನೋಡ್ಕೊಂಡು ನೀವು ಹೇಳ್ತಾ ಇದ್ರಲ್ಲ. ಯಾವ್ದು ಇನ್ನೊಂದು ಸ್ಟ್ರೈಕಿಂಗ್ ರೇಟ್ ಅಂದ್ರೆ ಆಗ್ಲೇ ಇನ್ನೊಂದು ಜೊತೆ ಸ್ಪರ್ಧೆ ಮಾಡ್ತಾರೋ ಅವರು ಪಾಪ ಸೋಲದ್ ಸ್ಟ್ರೈಕಿಂಗ್ ರೇಟ್. ಸರ್ ಆಗ್ಲೇ ನಿಖೇತ್ ರಾಜ್ ಅವರು ಒಂದು ಬಾಲ್ ಬಿಟ್ರು ಆಗ್ಲೇ ಮಾತಾಡ್ತಾ. ಈ ನಿತೀಶ್ ಕುಮಾರ್ ಅವರು ಮತ್ತೆ ಇಲ್ಲಿ ಬರ್ತಾ ಇರೋ ರಿಸಲ್ಟ್ ನೋಡ್ತಾ ಇದ್ರೆ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ಬೋದು ಅನ್ನೋದು ಕಾದ್ ನೋಡಬೇಕು ಅಂದ್ರು. ಅಂದ್ರೆ ಅರ್ಥ ಏನು ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ನಾವು ಸೋತ್ರು ಚಿಂತೆ ಇಲ್ಲ, ಇಲ್ಲಿ ಅಟ್ಲೀಸ್ಟ್ ಇಲ್ಲಿ ಇದನ್ನ BJP ಜೊತೆ ಇರೋದನ್ನ ಅಲೈನ್ಸ್ ಕೆಡಿಸ್ಬೇಕು ಅನ್ನೋ ಆಸೆ ಅವ್ರಿಗೆ. ಜನತಾದಳದವ್ರು ಕರ್ನಾಟಕದಲ್ಲಿ ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದೇ ತರದಲ್ಲಿ ನೀವು ಪಾಪ ಅಲ್ಲೂ ಆಗುತ್ತೆ, ಅಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಕ್ಲಿಯರ್ ಇದೆ ಅಲ್ಲಿ. ನೀವೇನ್ ನಡ್ಕೋತಾ ಇದ್ದೀರಿ, ಆರೋಪ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ಸಿನ ಆಸೆ ಏನಿದೆ ಅಂದ್ರೆ ನನಗೆ ಇದ್ರು ಚಿಂತೆ ಇಲ್ಲ, ಬೇರೆಯವ್ರು ಬರಬಾರ್ದು ಅನ್ನೋ ಆಸೆ. ಇಲ್ಲ, ನೀವು ಆಗ್ಲೇ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರಿ, ಏನು ಅಂತಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಮತ್ತು BJP ಇದೇನೋ ಅಲ್ಲಿ ಲೋಕಲ್ ಪಾರ್ಟಿಗಳು ಗಠಬಂಧನ ಆಗಿದ್ದಾರೆ, ಅದೆಲ್ಲ ಲೋಕಲ್ ಪಾರ್ಟಿ ಮುಗಿಸಿದ್ದಾರೆ ಅಂತ. ಆದ್ರೆ ಸರ್ ಸಾವಿರಾರು ಉದಾಹರಣೆ ಕೊಡ್ತೀನಿ ನಾನು ರಾಜ್ಯದಲ್ಲಿ. BJP ಲೋಕಲ್ ಪಾರ್ಟಿಗಳನ್ನ ಮುಗಿಸಿದ್ದಾರೆ ಅಂತ ನಾನು ಉದಾಹರಣೆ ಕೊಡ್ಬಲ್ಲೆ. ಈಗ ಇದೇ ಇದೇನೋ ಶಿರೋಮಣಿ ಅಕಾಲಿ ದಳದ ಜೊತೆಗೆ ಪಂಜಾಬ್ ನಲ್ಲಿ ಇದ್ರು. ಇವತ್ತು ಶಿರೋಮಣಿ ಅಕಾಲಿ ದಳವನ್ನ ರಾಜಕೀಯವಾಗಿ ಮುಗಿಸ್ತವ್ರು ಯಾರು? BJP ಅವರೇನೆ. ಇವತ್ತು ನೀವು ಮಹಾರಾಷ್ಟ್ರಕ್ಕೆ ಹೋದ್ರೆ ಶಿವಸೇನೆ ಅವರ ನೆರಳಲ್ಲಿ BJP, ಶಿವಸೇನೆ ನೆರಳಲ್ಲಿ BJP ಒಂದೇ ನಿಮಿಷ ಇವತ್ತು ಆಂಧ್ರದಲ್ಲಿ ಜೊತೆಗೆ ಅವತ್ತು ಗಠಬಂಧನ ಇತ್ತು. NCP ಇವತ್ತು ಶರದ್ ಪವಾರ್ ಅವರು ಅಳಿಯನ್ನ ಮುರ್ಕೊಂಡ್ಬಂದು ಹೊರಗಡೆ ಕರ್ಕೊಂಡ್ಬಂದು ಅಜಿತ್ ಪವಾರ್ ಜೊತೆ ಪ್ರಾದೇಶಿಕ ಪಕ್ಷಗಳನ್ನ ನಾಶ ಮಾಡೋದು ಬಿಜೆಪಿಯ ಅಜೆಂಡಾ. ಈ ದೇಶದಲ್ಲಿ ಮುಗಿಸಿ ಸ್ವತಂತ್ರವಾಗಿ ಕಂಟೆಸ್ಟ್ ಮಾಡ್ತೀವಿ ಹೇಳ್ತಾ ಇದ್ದೀನಿ. JDS ಹೇಳ್ತಾ ಇದ್ದೀನಿ ಇದನ್ನ ಅಂದ್ರೆ
JDS ನವ್ರಿಗೆ ಯಾಕೆ ಹೇಳ್ತಾ ಇದೀನಿ ಏನಂದ್ರೆ ಪಾಪ ನಮ್ ಗಂಗಾಧರ ಮೂರ್ತಿ ಅವರು ಆಗ್ಲೇ ಇದ್ ಮಾತು ಹೇಳಿದ್ರು. ಆಯ್ತಾಯ್ತು. ಅವ್ರು ಹೇಳಿದ್ರು ಉದಾಹರಣೆ ಇಟ್ಕೊಳ್ಳಿ ಸರ್, ಇಡೀ ಮಂಡ್ಯ, ಅಲ್ಲ, ನಿಮಗೆ- ಮದ್ದೂರು, ಮೈಸೂರು ನಿಖೇತ್ ಭಾಗದಲ್ಲಿ ರಾಜನ್ ಅವರೇ, BJP ಯವರಿಗೆ ಶಕ್ತಿ ನಿಮ್ಮ ಇರ್ಲಿಲ್ಲ. ಪಕ್ಷದ ನೀವು ಬಗ್ಗೆ ಅವ್ರಿಗೆ ಶಕ್ತಿ ಯೋಚನೆ ಕೊಟ್ಟು ಮಾಡೋದಕ್ಕೆ ಒಂದಿಷ್ಟು ನೀವು ಸಮಯ ದುರ್ಬಲರಾಗ್ತಾ ಕೊಡಿ ಇದ್ದೀರಿ. ದಯವಿಟ್ಟು. ಇಲ್ಲ, ಒಂದೇ ನಿಮಿಷ. ಕಾಂಗ್ರೆಸ್ ನಿಲ್ಲ ನಿಮಿಷ. ಹೇಗಾಗೋಗಿದೆ?